ನಮಸ್ಕಾರ. 4ನೇ ಟಿ20 ಪಂದ್ಯದಲ್ಲಿ ಕಿವೀಸ್ ವಿರುದ್ಧ ಭಾರತಕ್ಕೆ 50 ರನ್ಗಳ ಹೀನಾಯ ಸೋಲು. ಬಳಿಕ ಶಿವಂ ದುಬೆ ಬಿಚ್ಚಿಟ್ಟರು ಸ್ಫೋಟಕ ರಹಸ್ಯ. ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ 4ನೇ ಟಿ20 ಪಂದ್ಯ ಭಾರತ ಸೋತ ಬಳಿಕ ಶಿವಂ ದುಬೆ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದು. ವೈಜಾಗ್ನಲ್ಲಿ ನಡೆದ ಕಿವೀಸ್ ವಿರುದ್ಧದ 4ನೇ ಟಿ20 ಪಂದ್ಯದಲ್ಲಿ ಶಿವಂ ದುಬೆ ಯಾರು ಊಹಿಸದನ್ನ ಮಾಡಿದ್ದಾರೆ ಸ್ನೇಹಿತರೆ. 215 ರನ್ಗಳ ಬೃಹತ್ ಮೊತ್ತದ ಟಾರ್ಗೆಟ್ ಬೆನ್ನಟ್ಟುತ್ತಿದ್ದ ಟೀಮ್ ಇಂಡಿಯಾ ಆರಂಭಿಕ ಆಘಾತವನ್ನ ಪಡೆದುಕೊಂಡಿತು. ಆದಾಗ್ಯೂ ಶಿವಂ ದುಬೆರವರ ಭರ್ಜರಿ ಆಟ ಭಾರತವನ್ನ ಪಂದ್ಯದಲ್ಲಿ ಇರುವಂತೆ ಮಾಡಿತ್ತು ಸ್ನೇಹಿತರೆ. ಕೇವಲ 15 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸುವ ಮೂಲಕ ಟೀಮ್ ಇಂಡಿಯಾ ತಂಡದ ಪರ 3ನೇ ಅತಿ ವೇಗದ ಅರ್ಧಶತಕ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ಕೂಡ ನಿರ್ಮಿಸಿದರು. ರಿಕ್ವೈರ್ಡ್ ರನ್ ರೇಟ್ 12ಕ್ಕಿಂತಲೂ ಹೆಚ್ಚಿದ್ದಾಗ ಶಿವಂ ದುಬೆ 200ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ತಂಡವನ್ನ ಗೆಲುವಿನ ಸಮೀಪಕ್ಕೆ ಕೊಂಡೊಯ್ಯುತ್ತಿದ್ದರು. ಆದಾಗ್ಯೂ ದುರಾದೃಷ್ಟ ಎನ್ನುವಂತೆ 18ನೇ ಓವರ್ನಲ್ಲಿ ಮ್ಯಾಟ್ ಹೆನ್ರಿರವರ ಓವರ್ನಲ್ಲಿ ಹರ್ಷಿತ್ ರಾಣಾರವರ ಸ್ಟ್ರೇಟ್ ಡ್ರೈವ್ಗೆ ಶಿವಂ ದುಬೆ ರನ್ಔಟ್ಗೆ ಬಲಿಯಾಗಬೇಕಾಯಿತು ಸ್ನೇಹಿತರೆ. ಪರಿಣಾಮವಾಗಿ 62 ರನ್ ಬಾರಿಸಿ ದುಬೆ ಇಂದಿನ ಪಂದ್ಯದಲ್ಲಿ ಔಟ್ ಆಗುವುದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 50 ರನ್ಗಳ ಸೋಲೊಪ್ಪಿಕೊಂಡಿದೆ ಸ್ನೇಹಿತರೆ. ಪಾಂಡ್ಯ ಔಟ್ ಆದ ಬಳಿಕ ಕ್ರೀಸ್ಗೆ ಬಂದ ಶಿವಂ ದುಬೆ ಮೊದಲ ಎಸೆತವನ್ನೇ ಸಿಕ್ಸರ್ ಗಟ್ಟುವ ಮೂಲಕ ಸ್ಫೋಟಕ ಆರಂಭವನ್ನ ಪಡೆದುಕೊಂಡರು. ಆ ಬಳಿಕವೂ ತನ್ನ ಹೊಡಿಬಿಡಿ ಆಟವನ್ನು ಮುಂದುವರಿಸಿದ ದುಬೆ ಸೌದಿ ಬೌಲ್ ಮಾಡಿದ ಒಂದೇ ಓವರ್ನಲ್ಲಿ ಬರೋಬ್ಬರಿ 29 ರನ್ ಕಲೆ ಹಾಕಿ ಮಿಂಚಿದರು. ಆದಾಗ್ಯೂ ಇದೀಗ ದುರಾದೃಷ್ಟ ಎನ್ನುವಂತೆ ರನ್ಔಟ್ಗೆ ಬಲಿಯಾಗಬೇಕಾಯಿತು. ಅಂತಿಮವಾಗಿ 23 ಎಸೆತಗಳಿಂದ 3 ಬೌಂಡರಿ ಹಾಗೂ 7 ಸಿಕ್ಸರ್ಗಳ ಸಹಿತ 65 ರನ್ ಬಾರಿಸಿ ಶಿವಂ ದುಬೆ ಪೆವಿಲಿಯನ್ ಸೇರಿಕೊಂಡರು ಮತ್ತು ಭಾರತ ಈ 4ನೇ ಟಿ20 ಪಂದ್ಯದಲ್ಲಿ 50 ರನ್ಗಳ ಹೀನಾಯ ಸೋಲು ಎದುರಿಸಿತ್ತು ಸ್ನೇಹಿತರೆ. ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಶಿವಂ ದುಬೆ ಈ ರೀತಿಯಾಗಿ ಹೇಳಿದ್ದಾರೆ. ಕ್ರಿಕೆಟ್ನಲ್ಲಿ ಅದೃಷ್ಟ ಯಾವಾಗಲೂ ನಮ್ಮ ಪರ ಇರಲ್ಲ. ಇಂದಿನ ಆ ಒಂದು ಇನ್ಸಿಡೆಂಟ್ ನನಗೆ ತುಂಬಾ ನಿರಾಸೆಯನ್ನ ತರುತ್ತಿದೆ. ನಾನು ಆಡುತ್ತಿದ್ದ ಆ ಪರಿಯ ಆಟಕ್ಕೆ ನನ್ನನ್ನು ಔಟ್ ಮಾಡಲು ಅದೊಂದೇ ಅವಕಾಶವಿತ್ತು. ನಾನು ಕ್ರೀಸ್ನಲ್ಲಿ ಇದ್ದಿದ್ದರೆ ಪಂದ್ಯದ ರಿಸಲ್ಟ್ ಬೇರೆನೇ ಆಗುತ್ತಿತ್ತು. ಈ ಸೋಲು ನನಗೆ ಬಹಳ ದಿನ ಕಾಡಲಿದೆ ಎಂದು ಶಿವಂ ದುಬೆ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಗೆಲುವಿಗೆ ತುಂಬಾ ಹತ್ತಿರದಲ್ಲಿ ಇದ್ದೆವು, ಆದರೂ ಅದನ್ನು ಪಡೆಯಲು ಸಾಧ್ಯವಾಗಿಲ್ಲ ಮತ್ತು ನಾನು ರನ್ಔಟ್ ಆಗದಿದ್ರೆ, ನಾನು ನನ್ನ ಲಿಮಿಟ್ ನಲ್ಲಿ ನಾನಿದ್ರೆ ಪಂದ್ಯವನ್ನ 19ನೇ ಓವರ್ ಒಳಗೆ ಫಿನಿಶ್ ಮಾಡುತ್ತಿದ್ದೆ ಎಂದು ಶಿವಂ ದುಬೆ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು, ನನ್ನ ಒಂದು ಸಣ್ಣ ತಪ್ಪು ಕಿವೀಸ್ ತಂಡವನ್ನ ಕಂಬ್ಯಾಕ್ ಮಾಡುವಂತೆ ಮಾಡಿತ್ತು ಮತ್ತು ಭಾರತ ತಂಡದ ಅಭಿಮಾನಿಗಳು ನನ್ನ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದರು. ಈ ಪಂದ್ಯವನ್ನ ನಾನು ಫಿನಿಶ್ ಮಾಡಬಹುದು ಎಂದು. ಆದಾಗ್ಯೂ ಆ ಎಲ್ಲ ಭರವಸೆಗಳು ಹುಸಿಯಾಗಿವೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಕ್ಷಮೆ ಕೇಳುತ್ತೇನೆ ಎಂದು ಶಿವಂ ದುಬೆ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು, ಆದಾಗ್ಯೂ ನನ್ನ ಈ ಪ್ರದರ್ಶನವನ್ನ ವರ್ಲ್ಡ್ ಕಪ್ ನಲ್ಲಿ ಕಂಟಿನ್ಯೂ ಮಾಡಿ ಭಾರತಕ್ಕೆ ಟಿ20 ವರ್ಲ್ಡ್ ಕಪ್ ತಂದುಕೊಡಲು ಎದುರು ನೋಡುತ್ತಿದ್ದೇನೆ ಎಂದು ಹೇಳುವ ಮೂಲಕ ಎಲ್ಲರ ಹೃದಯ ಗೆಲ್ಲುವ ಸ್ಟೇಟ್ಮೆಂಟ್ ಶಿವಂ ದುಬೆ ನೀಡಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.